ಹಾಯ್ ಹೆಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್, ನಾವು ನಿನ್ನೆ ಗಂಗೋತ್ರಿಯಿಂದ ಸೋನ್ಪ್ರಯಾಗ್ಗೆ 321 ಕಿಲೋಮೀಟರ್ ಜರ್ನಿ ಮಾಡಿ ನಿನ್ನೆ ಬಂದಿದ್ದು ಅರೌಂಡ್ 8 o'clock ಆಗಿದೆ. ಸೊ ನಾವು ಇವತ್ತು ಸೋನ್ಪ್ರಯಾಗಿಂದ 4 o'clock ಆಗಿದೆ ಆಲ್ಮೋಸ್ಟ್. ಗೌರಿಕುಂಡ್ಗೆ ಹೋಗ್ತಾ ಇದ್ದೀವಿ. ಗೌರಿಕುಂಡಿಂದ ನಾವು ಟ್ರೆಕ್ಕಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ಎಷ್ಟು ಟೈಮ್ ತಗೊಳುತ್ತೆ ಅಂತ ಟ್ರೆಕ್ಕಿಂಗಿಗೆ ಮೇಲ್ಗಡೆ ಹೋಗ್ಲಿಕ್ಕೆ. ಇದೇ ಟೈಮಿಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ದಿನ ನಾವು ಟ್ರೆಕ್ಕಿಂಗ್ ಅನ್ನ ನಮ್ಮ ಮಹಾದೇವನಿಗೆ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅಂತ. ನೋಡಿ, 4 ಗಂಟೆಗೆ ಎದ್ದಿದೆ ಅಂತ ಇವ್ರಿಗೆ ನಿದ್ರೆನೇ ಆಗಿಲ್ಲ. ಅವಳಂತೂ ನಿದ್ರಾದೇವಿ ನಮ್ ಗ್ರೂಪ್ ಅಲ್ಲಿ, ಆದ್ರೆ ಎದ್ದುಕೊಂಡು ಕೂತ್ಕೊಂಡಿದ್ದಾಳೆ. ಇವ್ರು ಸೂಪರ್ ಸ್ಟಾರ್ ನಮ್ ಗ್ರೂಪ್ ಅಲ್ಲಿ. ಹರ ಹರ ಮಹಾದೇವ್. Let's start trekking. ನೋಡಿ, ಇಲ್ಲಿ ನೋಡಿ, ನೋಡಿ ಗೈಸ್, ಇದು ಜೋಕಾಲಿ. ಅಲ್ಲಿ ಮುಂದ್ಗಡೆ ಹೋಗ್ತಾ ಇರೋದು ಕುದುರೆ ಸವಾರಿ. ಇವಳು ಇವಾಗಲೂ ಆ್ಯಕ್ಟಿವ್ ಇದ್ದಾಳೆ. ಸ್ವಲ್ಪ ಇವಳು ಆ್ಯಕ್ಟಿವ್ ಇದೆ ಅಂದರೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ಆ್ಯಕ್ಟಿವ್ ಇದ್ದಂಗೆ. ತನ್ನ ಆಸ್ಥಾನವನ್ನು ಸ್ವೀಕರಿಸಿ ಮಹಾಪ್ರಭುಗಳೇ. ನೋಡಿ, Hoy, hoy, back, back. Back, back, back. ಮಹಾರಾಣಿಯವರೇ, ಮಹಾದೇವನನ್ನು ನೋಡಲು ನಮ್ಮಿಂದ ಹರಸಾಹಸವನ್ನು ನಡೀತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಫೈನಲಿ ನಾವು 5:30ಗೆ ರೀಚ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ಕೇದಾರ್ನಾಥ್ ಟೆಂಪಲ್ ಎದುರುಗಡೆ ಬಂದಿದ್ದೀವಿ. ನೋಡಿ, ನೈಟ್ ವ್ಯೂ ಕೇದಾರ್ನಾಥ್ ಟೆಂಪಲಿಂದು ಒಳ್ಳೆ ವ್ಯೂ. ಬೆಳಗಿನ ವ್ಯೂ ಕೂಡ ತೋರಿಸ್ತೀನಿ ನಿಮಗೆ ನಾಳೆ ಬೆಳಿಗ್ಗೆ. ಇಷ್ಟು ಜನ ಸೇರಿದ್ದಾರೆ ನೋಡಿ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ನೋಡಿ, ಇದು ಕಲ್ ಮೇಲೆ ಕಲ್ಲಿಟ್ಟು ಒಂದು ವಾಡಿಕೆ ಅಂತೆ ಮನೆ ಕಟ್ತಾರಂತ. ಒಂದು ಹಳೆ ಕಾಲದಿಂದ ಆ ಪದ್ಧತಿ ಇದೆಯಂತೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಶಂಕರಾಚಾರ್ಯರು ಇದ್ದ ಸ್ಟ್ಯಾಚ್ಯೂ ಹತ್ರ. ಇವರು 8ನೇ ಶತಮಾನದಲ್ಲಿ
ಈ ದೇವಸ್ಥಾನವನ್ನು ಕೇದಾರನಾಥ್ ದೇವಸ್ಥಾನವನ್ನು ಕಟ್ಟಿದ್ರಂತೆ. ಪೌರಾಣಿಕ ಕಾಲದಲ್ಲಿ ವಾಡಿಕೆ ಇದೆ. ಇದೇ ಶಂಕರಾಚಾರ್ಯವರ ಸ್ಟ್ಯಾಚ್ಯೂ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗೈಸ್, ಫೈನಲಿ ಕೇದಾರನಾಥಕ್ಕೆ ದರ್ಶನ ಆಯಿತು. ಇವಾಗ ನಾನು ಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ನೋಡಿ, ಇಲ್ಲಿಂದ ಒಂದು 15-20 ನಿಮಿಷ ಮೇಲ್ಗಡೆ ಹೋಗೋ ದಾರಿ. ಫೈನಲಿ ವಿ ರೀಚ್ಡ್. तेल प्रसाद भोग तेल भोग प्रसाद दादा तेल ले जाओ. हर हर ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ. ಕೇದಾರ್ನಾಥ್ ಟ್ರ್ಯಾಕಿಂಗ್ನ ಮುಗಿಸಿದ್ದೀವಿ. ನೋಡಿ, ಅವಳೊಬ್ಳು ಕೂತಿದ್ದಾಳೆ. ಗೈಸ್, ನಾವು ಇವಾಗ ಬದ್ರಿನಾಥ್ ಹೋಗ್ತಾ ಇದ್ದೀವಿ. 6 o'clock ಆಗಿದೆ ಮಾರ್ನಿಂಗ್. ಸೊ ಇವಾಗ ಬದ್ರಿನಾಥ್ 218 kilometers ಇದೆ. ನೋಡೋಣ. ನೋಡಿ, ಇಲ್ಲಿ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ಡ್ರೈವರ್ಗೆ ವೇಟ್ ಮಾಡ್ತಾ ಇದ್ದೀವಿ. ಡ್ರೈವರ್ ಬಂದ್ಮೇಲೆ ಹೊರಡೋದೆ. ಎಷ್ಟು ಗಂಟೆಗೆ ಹೋಗಿ ಮುಟ್ತೀವಿ, ರೀಚ್ ಆಗ್ತೀವಿ ಗೊತ್ತಿಲ್ಲ. ಅರೌಂಡ್ ಮೇ ಬಿ ಸಂಜೆ ಆಗ್ಬೋದು, 6 o'clock ಆಗ್ಬೋದು. ಗೈಸ್, ನಾವು ಭಾರತದ ಮೊಟ್ಟ ಮೊದಲ ಹಳ್ಳಿ, ಅದು ನಮ್ಮ ಹೆಮ್ಮೆಯ ಮಾನ ಒಂದು ಹಳ್ಳಿ ಇದೆ. ಸೊ ಅದ್ರ ವಿಶೇಷತೆ ನಾವು ಇವ್ರ ಹತ್ರ ಕೇಳೋಣ, ಹೇಳ್ತಾರೆ. ನಮ್ಮ ಪಾಂಡವರು ಈ ಹಳ್ಳಿಯಿಂದನೇ ಸ್ವರ್ಗಕ್ಕೆ ಹೋದ ಅಂತ ಪ್ರತೀತಿ ಇದೆ. ಅದಕ್ಕೆ ಇದು ವಿಶೇಷವಾದ ಸ್ಥಳ ಅಂತ ಗುರುತಿಸಲ್ಪಟ್ಟಿದೆ. ಸೊ ನಾವು ನಿಮ್ಗೆ ತೋರಿಸ್ತೀವಿ ಅಲ್ಲಿ ಮಾನ ಯಾವ ತರ ಇದೆ ಅಂತ. ಗೈಸ್, ಇದು ಮಾನಕ್ಕೆ ಹೋಗೋ ಇದು ಚಿಕ್ಕ ದಾರಿ, 1 kilometer ಇದೆ ಅಂತೆ. ಮೇಲ್ಗಡೆ ಹೋಗೋ ದಾರಿ ಇದು. ನಾವು ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಇಂಥ ಜಾಗಕ್ಕೆಲ್ಲ ಬರ್ಲಿಕ್ಕೆ. ನೋಡಿ ಗೈಸ್, ಇದು ಮಾನವ ವಿಲೇಜ್ ಒಳಗಡೆ ಇರೋ ಒಂದು ಟೆಂಪಲ್. ಸರಸ್ವತಿ ದೇವಿಯು ನದಿಯಾಗಿ ಹರಿತಾ ಇರೋದು ಇಲ್ಲೇನೆ. ತೋರಿಸ್ತೀನಿ ನಿಮ್ಗೆ ಎಲ್ಲಿ ಅಂತ. ದೇವಸ್ಥಾನ ಒಳಗಡೆ ತುಂಬಾ ಅಂದ್ರೆ ತುಂಬಾ ಕೋಲ್ಡ್ ಇದೆ. ಇಲ್ಲಿ ಹೊರಗಡೆನೆ ಎಷ್ಟು ಕೋಲ್ಡ್ ಇದೆ, ಮತ್ತೆ ಒಳಗಡೆ ಹೋದ್ರೆ ಮತ್ತೆ ಎಷ್ಟು ಕೋಲ್ಡ್ ಇರ್ಬೋದು ಗೊತ್ತಿಲ್ಲ. ನೋಡಿ, ಇದು ಸರಸ್ವತಿ ದೇವಿ ಜಲವಾಗಿದ್ದು ಹರಿತಾ ಇರೋದು. ಗುಡ್ಡದ ಕೆಳಗಡೆಯಿಂದ ಯಾವ ತರ ಹರಿತಾ ಇದೆ ನೋಡಿ. ಗೈಸ್, ಇದು ಸರಸ್ವತಿ ದೇವಿಯ ಉಗಮ ಸ್ಥಾನ ಅಂತೆ. ನೋಡಿ, ಬಂಡೆ ಕಲ್ಲಿನ ಕೆಳಗಡೆಯಿಂದ ಉದ್ಭವವಾಗಿ ಹರಿತಾ ಇರೋದು. ಗೈಸ್ ನೋಡಿ, ಇದು ಪಾಂಡವರು ನಡ್ಕೊಂಡು ಹೋಗಿರೋ ಜಾಗ. ಇದೇ ದಾರಿಯಲ್ಲಿ, ಅದಕ್ಕೆ ಅವರು ಸ್ಟ್ಯಾಚ್ಯೂನ ಇಲ್ಲಿ ಸ್ಥಾಪಿಸಿದ್ದಾರೆ. ಪಂಚಪಾಂಡವರು ಸ್ಟ್ಯಾಚ್ಯೂ ಇದೆ ಇಲ್ಲಿ. ಇದೇ ದಾರಿಯಲ್ಲಿ ಹೋಗಿರೋ ಒಂದು ಪದ್ಧತಿ ಅಂತ ಪುರಾಣ ಕಾಲದಲ್ಲಿ. ಈ ದಾರಿಯಲ್ಲಿ ಹೋಗಿರೋದ್ರಿಂದ ಅವ್ರ ಸ್ಟ್ಯಾಚ್ಯೂ ಇದೇ ದಾರಿಯಲ್ಲಿ
ಸ್ಟ್ಯಾಚ್ಯೂ ಆಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದು ಸರಸ್ವತಿ ದೇವಿಯು ಹರಿತಾ ಇರೋ ನದಿ ನೋಡಿ. ಇದೇ ದಾರಿ ಮತ್ತೆ ಮುಂದೆ ಹೋದರೆ ಒಂದು ನಾಯಿ ಕೂಡ ಇದೆ ಅವ್ರ ಮುಂದೆ ನೋಡಿ. ಅವ್ರ ಜೊತೆನೇ ಹೋಗಿರೋ ನಾಯಿ ಅಂತೆ, ಪಂಚಪಾಂಡವರ ಜೊತೆ. ಪಂಚಪಾಂಡವರ ಮೂರ್ತಿ ನೋಡಿ. ಇದು ಮಾನದ ಬ್ಯೂಟಿಫುಲ್ ವಿಲೇಜ್ ನೋಡಿ. ಸೂಪರ್ ಅಂದರೆ ಸೂಪರ್ ಆಗಿ ಕಾಣ್ತಾ ಇದೆ. ಇದು ಹೋಗಿರೋ ದಾರಿ ಸ್ವರ್ಗಕ್ಕೆ. ಪಂಚಪಾಂಡವರು ಇದೇ ದಾರಿಯಿಂದ ಹೋಗಿರೋದು ನೋಡ್ತಾ ಇರ್ಬೋದು ನೀವು. ಸರಸ್ವತಿ ದೇವಿಯು ಹರಿತಾ ಇರೋದು ಮತ್ತು ಇದು ಗುಡ್ಡಗಾಡು ಪ್ರದೇಶ. ಗೈಸ್, ಫೈನಲಿ ನಾವು ಬದ್ರಿನಾಥಿಗೆ ರೀಚ್ ಆಗಿದ್ವಿ. 8 ಅವರ್ ಜರ್ನಿ ಆಗಿದೆ. ಅಷ್ಟೊಂದು ಟಯರ್ಡ್ ಆಗಿಲ್ಲ. ಆದರೂ ಬದ್ರಿನಾಥ್ ಟೆಂಪಲ್ ಮುಂದ್ಗಡೆ ಹೋದಾಗ ತೋರಿಸ್ತೀನಿ ನಿಮ್ಗೆ. ನೋಡಿ ಗೈಸ್, ಇವರು ನಡಿಲಿಕ್ಕಂತೂ ಆಗಲ್ಲ ಇವ್ರ ಹತ್ರ. ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನಡಿಲಿಕ್ಕೆ ಮಾತ್ರ ಆಗೋದಿಲ್ಲ ಇವ್ರಿಗೆ. ತಿನ್ನೋದೇನಿಲ್ಲ, ಆದ್ರೆ ಹೋಗಿ ಹೋಗಿ ಕೇಳೋದಷ್ಟೇ. ये क्या है भाई, वो क्या है भाई, ये कितना है भाई, वो कितना है भाई. ನೋಡಿ ಗೈಸ್, ಇದು ಬದ್ರಿನಾಥ ಚಾರ್ಧಾಮ. ಇದರಲ್ಲಿ ಬದ್ರಿನಾಥ ಅಂದ್ರೆ ಇದೆ ದೇವಸ್ಥಾನ. ಎದುರುಗಡೆ ಕಾಣ್ತಾ ಇದೆಯಲ್ವಾ, ಅದೇ. ಇವಾಗ ನಾವು ಅಲ್ಲೇ ಹೋಗ್ತಾ ಇದ್ವಿ. ಇದು ಸರಸ್ವತಿ ನದಿ ಹರಿತಾ ಇರೋದು ಇಲ್ಲಿಂದ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಅಲ್ಲು ಅರ್ಜುನ್ ಒಂದು ಮೂವಿ ಕೂಡ ಇದೆ. ಗೈಸ್, ಫೈನಲಿ ನಾವು ಬದ್ರಿನಾಥ ಟೆಂಪಲ್ ಹತ್ರ ರೀಚ್ ಆಗಿದ್ವಿ. ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಇದು ಚಾರ್ಧಾಮ. ಇದರಲ್ಲಿ ಒಂದು ಬದ್ರಿನಾಥ ಒಂದು ಟೆಂಪಲ್. ಫೈನಲಿ ಚಾರ್ಧಾಮ ಯಾತ್ರೆ ಮುಗಿದಿದೆ. ನೋಡಿ, ಇದೇ ಬದ್ರಿನಾಥ್ ಅವರ ದೇವಸ್ಥಾನ. ನಮ್ಮ ದರ್ಶನ ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ. ಸೊ ನಾವು ತುಂಬಾ ಖುಷಿಯಾಗಿದ್ದೀವಿ ಚಾರ್ಧಾಮ ಯಾತ್ರೆ ಕಂಪ್ಲೀಟೆಡ್ ಮಾಡಿದ್ದು. ಸೊ ನಮ್ಗೆ ಈ ಬದ್ರಿನಾಥ್ ಅವರ ಆಶೀರ್ವಾದ ನಿಮ್ಮೇಲೂ ಕೂಡ ಸದಾ ಇರಲಿ ಅಂತ ನಾನು ಇಚ್ಛಿಸ್ತೀನಿ. ಫೈನಲಿ ಚಾರ್ಧಾಮ ಯಾತ್ರೆ ಮುಗ್ದಿದೆ. ಸೊ ಇವರೇ ನಮ್ಗೆ ಚಾರ್ಧಾಮ ಯಾತ್ರೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದು. ಆಪ್ಕ ನಾಮ್ ಬೈ? ಭಗವಾನ್ ಅಂತ ಇವ್ರ ಹೆಸರು. ಇವ್ರ ಹತ್ರ ಸ್ವಲ್ಪ ಇವ್ರ ಜೊತೆನೆ ನಾವು ಇಷ್ಟು ದಿನ ಯಾತ್ರೆ ಮಾಡಿದ್ದು. ಸೊ ನಾನು ಒಂದು 2 ಮಾತನ್ನ ಹಿಂದಿಯಿಂದ ಮಾತಾಡ್ತೇನೆ, ಅವರಿಗೂ ಕೂಡ ಅರ್ಥ ಆಗ್ಲಿ ಅಂತ. भगवान जी, हमारे साथ यात्रा कैसा हुआ और चार धाम यात्रा कैसे चल पड़ा? बहुत बढ़िया हुआ, बहुत अच्छा लगा। और बस ठीक। और इस बाइक का मैं नंबर नीचे मेंशन करके रखता हूँ. और आपको सितंबर के टाइम पे एंड तक ऐसा इस टाइम पे आना है तो आप इस बाइक को कांटेक्ट करिए. मैं इस बाइक का नंबर मेंशन करके रखता हूँ. ओके, अक्टूबर एंड तक आप कभी भी इसको कॉल कर सकता है. नहीं तो मेरे को कांटेक्ट करेगा तो मैं भैया जी को कॉल करके आपको कांटेक्ट करवाएगा. गाइस, ನಾವು ಬದ್ರಿನಾಥ ದರ್ಶನ ಆದ ತಕ್ಷಣ ನಾವು ಒಂದು 40ರಿಂದ 50 ಕಿಲೋಮೀಟರ್ ದೂರದಲ್ಲಿ ಬಂದು ಒಂದು ರೂಮ್ ಮಾಡಿದ್ವಿ. ಇವಾಗ ನಾವು ಮಾರ್ನಿಂಗ್ ರಿಷಿಕೇಶಿಗೆ ಹೋಗ್ತಾ ಇದ್ದೀವಿ. ರಿಷಿಕೇಶಲ್ಲಿ ಅಲ್ಲಿ ಆರತಿ, ಗಂಗಾ ಆರತಿ ನೋಡಿ ಅಲ್ಲೊಂದು ಸ್ಟೇ ಆಗಿ ಮತ್ತು ನೆಕ್ಸ್ಟ್ ಡೇ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾರೆಲ್ಲ ನಾನು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮಗಾಗಿರೋ ಕೇದಾರ್ನಾಥ ಚಾರ್ಧಾಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವೆಲ್ಲ ಮುಂದಿನ ವಿಡಿಯೋದಲ್ಲೇ ಹಾಕ್ತೀನಿ. ಅದನ್ನು ಖಂಡಿತವಾಗಿಯೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ, ಮತ್ತು ನನಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು.